ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥವಾಗಿರುವಂತಹ ಘಟನೆ ನಡೆದಿದೆ. ಸುಮಾರು 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದು, ಬಿಸಿಯೂಟ ಸೇವಿಸಿ 25ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದಲ್ಲಿ ಈ ಘಟನೆ ನಡೆದಿದೆ. ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ್ದ ಮಕ್ಕಳು ಅಸ್ವಸ್ಥರಾಗಿದ್ದು, ಊಟದಲ್ಲಿ ಹಲ್ಲಿ ಬಿದ್ದಿದ್ದ ಆಹಾರ ಸೇವಿಸಿದ್ದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಹೊಟ್ಟೆ ನೋವು, ವಾಂತಿ, ಸುಸ್ತು, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆಸ್ಪತ್ರೆಗೆ ಡಿಎಚ್ಒ ಹಾಗೂ ಡಿಡಿಪಿಐ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಊಟದಲ್ಲಿ ಹಲ್ಲಿ ಬಿದ್ದಿದ್ದ ಆಹಾರ ಸೇವಿಸಿದ್ದ ಮಕ್ಕಳು ಅಸ್ವಸ್ಥರಾಗಿದ್ದು, ಹೊಟ್ಟೆ ನೋವು, ವಾಂತಿ, ಸುಸ್ತಿನಿಂದ ಬಳಲ್ತಾ ಇದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಶಾಲಾ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ಡಿಎಚ್ಒ ಹಾಗೂ ಡಿಡಿಪಿಐ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದ್ದು, ಹೊಟ್ಟೆ ನೋವು, ವಾಂತಿ, ಸುಸ್ತಿನಿಂದ ಮಕ್ಕಳು ಬಳಲ್ತಾ ಇದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆಸ್ಪತ್ರೆಗೆ ಡಿಎಚ್ಒ ಹಾಗೂ ಡಿಡಿಪಿಐ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬಿಸಿಯೂಟ ಸೇವಿಸಿ ಸುಮಾರು 26ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದ್ದು, ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಮಕ್ಕಳಿಗೆ. ಬೆಳಗಾವಿ ಗ್ರಾಮೀಣದ ಮಾರ್ಕಂಡೇಯ ನಗರ ಹೈಸ್ಕೂಲು ಮಧ್ಯಾಹ್ನ ಊಟ ನೀಡುವಂಥ ಸಂದರ್ಭದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಅಲ್ಲೇ ಅಡುಗೆ ತಯಾರು ಮಾಡ್ತಾರೆ. ಹಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಒಂದು ಗೊತ್ತಾಗಿ ಅದನ್ನೆಲ್ಲ ಚೆಲ್ಲಿ ಕ್ಲೀನ್ ಮಾಡಿ ಆನಂತರ ಮತ್ತೆ ಫ್ರೆಶ್ ಆಗಿ ಮಾಡಿ ಟೀಚರ್ಸು ಊಟ ಮಾಡಿದ್ದಾರೆ, ಮಕ್ಕಳು ಊಟ ಮಾಡಿದ್ದಾರೆ. ಜೊತೆಗೆ ಟೀಚರ್ಸು ಮಕ್ಕಳು ಸಾಯಂಕಾಲ 6 ಗಂಟೆವರೆಗೂ ಶಾಲೆಯಲ್ಲೇ ಇದ್ದಾರೆ. ಅಲ್ಲಿವರೆಗೂ ಏನೂ ಆಗಿಲ್ಲ. ಆ ನಂತರ ಸ್ವಲ್ಪ ಮಕ್ಕಳಲ್ಲಿ ವಾಂತಿ ಅದು ಕಂಡು ಬಂದಿತ್ತು. ಅದನ್ನು ತಕ್ಷಣ ನಾವು ಟ್ರೀಟ್ಮೆಂಟಿಗೆ ಕರ್ಕೊಂಡ್ಬಂದು ಫಸ್ಟ್ ಏಡ್ ಮಾಡಿದೆ. ಎಷ್ಟು ಮಕ್ಕಳು ಇದ್ದಾರೆ ಮೇಡಮ್? 23ರಿಂದ 25 ಮಕ್ಕಳು. ಯಾವ ಶಾಲೆ ಮಕ್ಕಳು? ಮಾರ್ಕಂಡೇಯ ನಗರ್ ಹೈಸ್ಕೂಲ್, ಸರ್ಕಾರಿ ಪ್ರೌಢಶಾಲೆ ಮಾರ್ಕಂಡೇಯ. ಈಗ ಎಲ್ಲ ಭೇಟಿ ಕೊಟ್ಟರೆ ಮೇಡಮ್, ಆರೋಗ್ಯ ಹೆಂಗಿದೆ ಮಕ್ಕಳದೆಲ್ಲ? ಸ್ಥಿರ ಇದೆ. ಈಗ DHO ತಾವು ನೋಡಿದಿರಿ, ಈಗ DHO ಮತ್ತು THO ಅವ್ರನ್ನೂ ಸಹ ಭೇಟಿ ಕೊಟ್ಟು ಇಲ್ಲಿ ಲೋಕಲ್ ಡಾಕ್ಟರ್ ಜೊತೆಗೂ ಮಾತಾಡಿ ಹೋಗಿದ್ದಾರೆ.